ಬಾಳಾಜಿಗೆ ಅಬ್ದುಲ್ ಬಾಳಾಜಿಗೆ ಅಬ್ದುಲ್ ಬಾಳಾಜಿಗೆ ಬೆಳವಡಿ ಬಾಳಾಜಿ ವೀರರಾಣಿ ಕಿತ್ತೂರ ಚೆನ್ನಮ್ಮಾಜಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಬೇಕೇ ಬೇಕು ಬೇಕೇ ಬೇಕು ವೀರವ ಮಾಡ್ತಿರುವ ಸರ್ಕಾರಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ ಅವಮಾನ ಮಾಡಿದಂತ ಸರ್ಕಾರಕ್ಕೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಸಂಗೊಳ್ಳಿ ರಾಯಣ್ಣನಿಗೆ ವೀರರಾಣಿ ಬೆಳವಡಿ ಮಲ್ಲಮ್ಮಾಜಿಗೆ ಬೈಲುಂಗಲ್ ನಾಡಿನಲ್ಲಿ ನಾವೆಲ್ಲರೂ ಹಿರಿಯರು ಚೆನ್ನಮ್ಮಾಜಿಯವರ ಒಂದು ಅಭಿಮಾನಿಗಳು ಇವತ್ತೊಂದು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬೈಲುಂಗಲ್ ನಾಡು ಅಂತಂದ್ರೆ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಬೆಳವಡಿ ಮಲ್ಲಮ್ಮ, ಅಮಟೂರು ಬಾಳಪ್ಪ ಇಂಥ ದೊಡ್ಡ ದೊಡ್ಡ ನಾಯಕರು ನಡೆದಾದಂಥ ಒಂದು ನಾಡಿದು. ಅಂಥ ಒಂದು ನಾಡಿನೊಳಗೆ ಹುಟ್ಟುದ ಒಂದು ನಮಗೆಲ್ಲ ಪುಣ್ಯ ಅನ್ನುವಂಥ ಒಂದು ಭಾವನೆ ಇದ್ದಂಥ ವ್ಯಕ್ತಿಗಳು ನಾವೆಲ್ಲರೂ. ಅಂಥ ಒಂದು ಕಿತ್ತೂರು ಚೆನ್ನಮ್ಮಾಜಿಯವರ ಸಮಾಧಿ ಜಾಗ ಒಂದು ಡೆವಲಪ್ಮೆಂಟ್ ಮಾಡ್ತೇವೆ ಅಂತ ಹೇಳಿ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ 5 ಕೋಟಿ ರೂಪಾಯಿ ಅಲ್ಲಿ ಏನು ಖರ್ಚು ಮಾಡ್ಯಾರ ನೀವು ನೋಡಿದ್ರೆ ಗೊತ್ತಾಗ್ತದೆ. 1 ಕೋಟಿ 1.5 ಕೋಟಿಗಿಂತ ಹೆಚ್ಚಲ್ಲಿ ಖರ್ಚು ಮಾಡಿಲ್ಲ. ಅದು ಏನು ಮಾಡ್ಯಾರ ಮಾಡಲಿ. ಆದ್ರೆ ಅದನ್ನು ಉದ್ಘಾಟನೆ ಮಾಡಬೇಕಾದ್ರೂ ಸಹ ಪ್ರೋಟೋಕಾಲ್ ಅದನ್ನು ವ್ಯವಸ್ಥೆ ಮಾಡಿದ್ಲೆ ಈಗಿದ್ದಂಥ ಶಾಸಕರು ಬೈಲೊಂಗಲಕ್ಕೆ ಒಂದು ಹಾಸ್ಪಿಟಲ್ ಉದ್ಘಾಟನೆಗೆ ಬಂದಂಥ ನಮ್ಮ ಯಾರು ಗುಂಡೂರಾವ್ ಅವ್ರನ್ನ ಕರೆದು ನಾವೊಂದು 10-15 ಜನ ಹೋಗಿ ಅಲ್ಲಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದು ನೋಡಿದ್ರೆ ಅಲ್ಲಿ ಏನು ದುಡ್ಡು ಹೊಡಿದಾರಲ್ಲ ಅದನ್ನು ಜನಕ್ಕೆ ಗೊತ್ತಾಗಬಾರ್ದು ಅನ್ನೋಂಥ ಮನೋಭಾವನೆಯಿಂದ ಮಾಡಿದಾರೆ ಅಂತ ಎದ್ದು ಕಾಣಿಸ್ತದೆ. ಅದಕ್ಕೆ ಇವತ್ತು ಈ ನಾಡಿನ ಜನ ಎಲ್ಲ ಇವತ್ತು ಯಾಕಂದ್ರೆ ಈ ವೀರರಾಣಿ ಚೆನ್ನಮ್ಮ ಸಮಾಧಿ ಅಂತಂದ್ರೆ ಇಡೀ ನಾಡಿಗಿನ ಒಂದು ಗೌರವ ಇದ್ದಂಥ ಒಂದು ಸ್ಥಳ ಅದ. ಅದನ್ನು ಈಗಾಗಲೇ ಭಾಳ ವರ್ಷದಿಂದ ಹೋರಾಟ ಏನು ಮಾಡತ್ತೀವಿ ಅಂತಂದ್ರೆ ಅಲ್ಲಿ ವೀರರಾಣಿ ಚೆನ್ನಮ್ಮವರ ಸ್ಮಾರಕ ರಾಷ್ಟ್ರೀಯ ಸ್ಮಾರಕ ಆಗ್ಬೇಕು ಅನ್ನೋಂಥ ಹೋರಾಟ ನಾವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಅಂಥ ಒಂದು ಜಗದ ಅವಮಾನ ಮಾಡಿದ್ದನ್ನು ನೋಡಿದ್ರೆ ಶಾಸಕರಿಗೆ ಸ್ವಾಭಿಮಾನ ಇಲ್ಲ ಅಂತ ಅನಿಸ್ತದೆ ನಮಗೆ. ಅದಕ್ಕೆ ಇವತ್ತು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಹೋರಾಟ ನಾವು ಯಾವ ರೀತಿ ಮಾಡತ್ತೀವಿ ಅಂತಂದ್ರೆ ಈಗ ನಾವು ಇಷ್ಟೆಲ್ಲ ಹೋರಾಟ ಮಾಡೋದು ಅಂದ್ಕೂಲೆ ಅವ್ರು ಏನೋ ಮತ್ತೆ ಯಾರನ್ನೋ ಕರೆದು ಉದ್ಘಾಟನೆ ಮಾಡ್ಬೋದು. ಅದು ನಮ್ಗೆ ಬೇಕಾಗಿಲ್ಲ. ನಾವೇನು ನಮ್ಮ ಬೇಡಿಕೆಗಳು ಏನಿದಾವೆ ಜನರು ಅಂತಂದ್ರೆ ಈ ಹೋರಾಟ ಇವತ್ತು ಯಾವ ರೀತಿ ಸಂಗೊಳ್ಳಿ ರಾಯಣ್ಣ ಒಂದು ಡೆವಲಪ್ಮೆಂಟ್ ಮಾಡಿದಾರಲ್ಲ, ಅವರು ಹುಟ್ಟಿದ ಊರು ಇರ್ಬೋದು ಅಥವಾ ಅವರ ಅಲ್ಲಿ ಐಕ್ಯ ಆದಂಥ ಸ್ಥಳ ಇರ್ಬೋದು, ಅವೆಲ್ಲಕ್ಕೂ 250-300 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟು ಅಲ್ಲಿ ರಾಕ್ ಗಾರ್ಡನ್ ಇರ್ಬೋದು, ಅನೇಕ ಅಲ್ಲಿ ಒಂದು ಸೈನ್ಸ್ ಸ್ಕೂಲ್ ಇರ್ಬೋದು, ಇಂಥೆಲ್ಲ ಮಾಡಿ ಡೆವಲಪ್ಮೆಂಟ್ ಮಾಡಿದಾರಲ್ಲ. ಅಂಥ ಒಂದು ಡೆವಲಪ್ಮೆಂಟ್ ಇಲ್ಲಿ ಬೈಲೊಂಗಲದೊಳಗೆ ಆಗಬೇಕು. ಇಲ್ಲಿ 200ಕ್ಕಿಂತ ಹೆಚ್ಚು ಕೋಟಿ ದುಡ್ಡನ್ನು ಈ ಬಜೆಟ್ದೊಳಗೆ ಇಡಬೇಕು ಅನ್ನೋಂಥ ಮನವಿನೂ ನಾವು ಮಾಡಿದ್ದೀವಿ. ಅವರು ಬಜೆಟ್ದೊಳಗೆ ಅವ್ರು ಏನು ಕೊಡಲಿಲ್ಲ. ಅದಕ್ಕೆ ಈ ಹೋರಾಟ ಈ ಅಧಿವೇಶನ ಮುಗಿಯುವವರೆಗೂ 27ವರೆಗೂ ನಾವು ಇಲ್ಲಿ ಹೋರಾಟ ಮಾಡ್ಕೊತ ಕುಂಡಿರ್ತೀವಿ. ಆಮ್ಯಾಗ ಇದ್ರ ರೂಪರೇಷೆ ಏನು ಮಾಡ್ಬೇಕು ಅನ್ನೋದು 27 ಅಷ್ಟರೊಳಗೆ ಅವರು ಬಜೆಟ್ ಒಳಗೆ ಏನಾರ ಇದಕ್ಕೆ ಒಂದು ರಾಕ್ ಗಾರ್ಡನ್ ಇರ್ಬೋದು ಅಥವಾ ಮಹಿಳೆಯರು ಸೈನ್ಸ್ ಸ್ಕೂಲ್ ಇರ್ಬೋದು ಇಂಥ ಏನಾರು ಮಾಡೋಕೆ ಒಂದು 200 ಕೋಟಿಗೆ ಹೆಚ್ಚು ಅನುದಾನ ಕೊಟ್ಟರು ಅಂದ್ರೆ ನಾವು ಏನು ಸೇರ್ತೀವಿ. ಇಲ್ಲಪ್ಪ ಅಂದ್ರೆ 27ನೇ ತಾರೀಕು ಆದ್ಮೇಲೆ ಮತ್ತೆ ಯಾವ ರೀತಿ ಹೋರಾಟ ಇರ್ಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಹಿರಿಯರು ಕೂಡಿ ತೀರ್ಮಾನ ಮಾಡ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಇಲ್ಲಿ ಹೇಳಿ ಬಯಸ್ತೀವಿ. ಅದರಲ್ಲಿ ನಾನು 5 ಲಕ್ಷ ನಾ ಶಾಸಕ ಇದ್ದಾಗ ನಲ್ಲಿ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. 1 ಕೋಟಿ ರೂಪಾಯಿ ರೋಡು ಮತ್ತು ಅಲ್ಲಿ ಲೈಟ್ ಎಲ್ಲ ಆಗಿತ್ತು. ಇನ್ನು 1 ಕೋಟಿ ಅದನ್ನು ಇನ್ನು ಕೋಟೆ ಕಂಪೌಂಡ್ ಐತ್ಲ ಅದನ್ನೆಲ್ಲ ಕಟ್ಟಕ್ಕಂದು 1 ಕೋಟಿ ರೂಪಾಯಿ ಆಗಿತ್ತು. ಅದನ್ನು ಅದರೊಳಗೂ ಕಳಪೆ ಕೆಲಸ ಮಾಡಿದ್ದಾರೆ. ಆಲ್ಮ್ಯಾಗ ಈಗ 5 ಕೋಟಿ ರೂಪಾಯಿ ಅದಕ್ಕೆ ದುಡ್ಡು ತೊಗೊಂಬಂದೇವು ಅಂತ ಹೇಳಿದ್ದಾರೆ. ನೀವು ಹೋಗಿ ನೋಡ್ರಿ, ನೀವೆಲ್ಲ ವಿಡಿಯೋ ಮಾಡ್ಕೊಂಡು ಗೊತ್ತಾಗ್ತೈತೆ. ಅಲ್ಲಿ ನನಗೆ ಅನಿಸಿಬಿಟ್ಟು ಒಂದು 3-4 ಕಡೆ ಆ ಮೂರ್ತಿಗಳು ನಿಲ್ಸಿದ್ದು ನೋಡಿದ್ರೆ ರಾಕ್ ಗಾರ್ಡನ್ ಟೈಪ್ ಮಾಡ್ಯಾರ. ಆದರೆ ಅಲ್ಲಿ 1 ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿಲ್ಲದೆ ನಿಮ್ಗೆ ಗೊತ್ತಾಗ್ತದೆ. 4 ಕೋಟಿ ಮಟ ಅವರು ದುಡ್ಡು ಹೊಡೆದಿದ್ದು ಕಣ್ಣಿಗೆ ಕಾಣಿಸುವಂಥದ್ದು ಐತೆ ಅಲ್ಲಿ. ಅದಕ್ಕೆ ಅದನ್ನು ಮುಚ್ಚಿ ಹಾಕ್ಬೇಕು ಅನ್ನೋ ಸಲುವಾಗಿ ಅವರು ಉದ್ಘಾಟನೆ ಜನರಿಗೆಲ್ಲ ತೋರಿಸಿ ಮಾಡಿಲ್ಲ, ತುಡುಗಲಿ ಉದ್ಘಾಟನೆ ಮಾಡುವಂಥ ಕೆಲಸ ಮಾಡ್ಯಾರ ಶಾಸಕರು. ಅದಕ್ಕೆ ಅವ್ರಿಗೆ ಧಿಕ್ಕಾರಕ್ಕೆ ಹೋಗೋ ಸಲ ಎಲ್ಲ ಕೂತಿದ್ದೀವಿ. ಮತ್ತು ಇನ್ನೊಂದು ಚೆನ್ನಮ್ಮಾಜಿಯವ್ರ ಬಗ್ಗೆ ಇದೊಂದೇ ಅಂತಲ್ಲ, ಭಾಳ ವರ್ಷದಿಂದ ಇಲ್ಲಿ ಬೈಲೊಂಗಲದೊಳಗೆ ಭಾಳ ಜನ ಯಾಕೆ ನನಗೆ ಗೊತ್ತಿಲ್ಲ ಅಭಿಮಾನ ಶೂನ್ಯ ಇಂಥ ಶಾಸಕರು ಇದ್ದದ್ದು ನೋಡಿದ್ರೆ 17 ವರ್ಷ ಈ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಇದೆಯಲ್ಲ, ಆ ಸರ್ಕಲ್ದಾಗ ಇದ್ದಂಥ ಮೂರ್ತಿ 17 ವರ್ಷ APMC ಒಂದು ಗೋಡೌನ್ದಾಗ ಇಟ್ಟಿದ್ರು. ನಾ ಶಾಸಕಾಗಿ ಬಂದ ಮೇಲೆ ಅದನ್ನ ಮೂರ್ತಿ ಎಲ್ಲ ಸರ್ಕಲ್ ಡೆವಲಪ್ ಮಾಡಿ ಆ ಮೂರ್ತಿಯಲ್ಲಿ ಕುಣಿಸುವಂಥದ್ದು ಪರಿಸ್ಥಿತಿ ಒದಗಿ ಬಂತು. ಅದಕ್ಕೆ ಈ ರೀತಿ ಚೆನ್ನಮ್ಮಗೆ ಅವಮಾನ ಮಾಡ್ಕೊಂತಾರೆ ಬಂದಿದ್ದಾರೆ. ಮತ್ತು ಇವತ್ತು ಈ ಸರ್ಕಾರ ಯಾವಾಗಿದ್ರೂ ಚೆನ್ನಮ್ಮಗೆ ಅವಮಾನ ಮಾಡಿದ ನೋಡಿಬಿಟ್ಟು ಅಲ್ಲಿ ಧಾರವಾಡದಾಗ ನೀವು ನೋಡಿರ್ಬೇಕು. ಧಾರವಾಡ ಒಳಗೆ
ಚೆನ್ನಮ್ಮ ಇದೈತಿಲ್ಲ ಅಲ್ಲಿ ಪಾರ್ಕ್, ಚೆನ್ನಮ್ಮ ಪಾರ್ಕ್ ಆ್ಯಕ್ಚುಲಿ ಚೆನ್ನಮ್ಮ ಪಾರ್ಕ್ ಹೆಸರು ಐತಿ, ಕರೆ ಒಳಗೆ ಅಲ್ಲಿ ಟ್ಯಾಕ್ರೇಂದು ಸಮಾಧಿ ಐತಿ. ಆ ಟ್ಯಾಕ್ರೇನ್ ಸಮಾಧಿ ನೋಡಾಕಲ್ಲಿ ಟಿಕೆಟ್ ಕೊಟ್ಟು ಜನ ಒಳಗೆ ಹೋಗ್ಬೇಕು. ಅಂದ್ರೆ ಅಂಥದ್ದು ಆ್ಯಕ್ಚುಲಿ ಅದೆಲ್ಲ ಬಂದ್ ಆಗ್ಬೇಕಾದ. ಯಾಕಂದ್ರೆ ಈಗ ನಮ್ಮ ಭಾರತ ದೇಶ ಸ್ವತಂತ್ರ ಸಿಕ್ಕ 75 ವರ್ಷಕ್ಕಿಂತ ಹೆಚ್ಚಾಯ್ತು. ಇಷ್ಟು ವರ್ಷ ಆದ್ಮೇಲೆನೂ ಮತ್ತು ನಾವು ಆ ಟ್ಯಾಕ್ರೇನ್ ಸಮಾಧಿಗೆ ನಮಸ್ಕಾರ ಮಾಡೋದು, ಅದನ್ನ ಡೆವಲಪ್ಮೆಂಟ್ ಮಾಡೋದು, ಕೋಟಿಗಟ್ಟಲೆ ದುಡ್ಡು ಹೊಡಿದು ಇಂಥವೆಲ್ಲ ಆಗಬಾರ್ದು. ಅದಕ್ಕೆ ಆ ಸಮಾಧಿನೂ ಅಲ್ಲಿಂದ ತೆಗಿಬೇಕು. ಮತ್ತು ಚೆನ್ನಮ್ಮ ಗಾರ್ಡನ್ ಅಂದ್ರೆ ಚೆನ್ನಮ್ಮಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳನ್ನ ಅದರೊಳಗಿಟ್ಟು ನಮ್ಮ ಯುವ ಜನತೆಗೆ ಅವರ ಒಂದು ಆದರ್ಶಗಳನ್ನ ಡೆವಲಪ್ ಮಾಡೋ ಸಲುವಾಗಿ ಎಲ್ಲ ಆಗಬೇಕು ಅನ್ನೋಂಥದ್ದು ಬೇಡಿಕೆಯಿಂದ ನಾವೆಲ್ಲ. ಹೌದು, ನೋಡಬೇಕು. ಇದೆಲ್ಲ ಮತ್ತೆ ಹಿಟ್ಲರ್ ಆಡಳಿತ ಅಲ್ಲ, ಅವ್ರು ಏನು ಮಾಡ್ತಾರೆ ಇವತ್ತು ನೋಡ್ರಿ. ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ನಮ್ಮಲ್ಲಿ ಚೆನ್ನಮ್ಮ ಸರ್ಕಲ್ ಬಾಜುಕ ಒಂದು ಗಾರ್ಡನ್ ಅದು. ಆ ಗಾರ್ಡನ್ ಒಳಗೆ ನಾವು ಬಸವೇಶ್ವರ ಮೂರ್ತಿಯನ್ನ ಎಲ್ಲ ಇಡೀ ನಾಡಿನ ಜನ ಕೂಡ ಬಸವೇಶ್ವರ ಮೂರ್ತಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಆ ಗಾರ್ಡನ್ ಒಳಗೆ ಯಾವುದೂ ಒಂದು ಸ್ಟ್ರಕ್ಚರ್ ಮಾಡಕ್ ಬರೋದಿಲ್ಲ, ಯಾವ ಬಿಲ್ಡಿಂಗ್ ಕಟ್ಟಕ್ ಬರೋದಿಲ್ಲ, ಸ್ವಿಮ್ಮಿಂಗ್ ಪೂಲ್ ಮಾಡಕ್ ಬರೋಲ್ಲ. ಅಂತ ಗಾರ್ಡನ್ ಒಳಗೆ ಸದ ಏನೋ ಒಂದು ಅವ್ಯವಹಾರ ಮಾಡಿ ಅದನ್ನು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಆ ಸ್ವಿಮ್ಮಿಂಗ್ ಪೂಲ್ ಮಾಡ್ರೆ ಹೋಗ್ಲಿ ಅಂತ ಜನ ಎಲ್ಲ ಒಪ್ಕೊಂಡ್ರು. ಮುಂದೆ ಆ ಮೂರ್ತಿ ಏನು ಹೇಳಿದ್ರು ಅಂದ್ರೆ, ಅವಾಗ ಅವರು ಅಶ್ವಾರೂಢ ಕಂಚಿನ ಮೂರ್ತಿ ಅಂತ ಅಂದು ಕುಂಡಿಸಿ ಮೂರ್ತಿ ತೆಗಿತೀವಿ ಅಂತ ಹೇಳಿದ್ರು. ಅದನ್ನು ಸಹ ಮಣ್ಣಿಗೆ ಮತ್ತೆ ಇಲ್ಲ ಮೂರ್ತಿ ತೆಗಿತೀವಿ, ಮತ್ತೆ ಮುಂದೆ ಮೂರ್ತಿ ಯಾವಾಗ ಬರ್ತೈತಿ ಅನ್ನೋಂಥ ಉಡಾಫೆ ಮಾತಂದ್ರೆ ಅವರು ತಮ್ಗೆ ಏನು ತಿಳಿದಿಲ್ಲ, ಇವ್ರು ಹೇಳಿಲ್ಲ ಹಿಟ್ಲರ್ ಅಂತೇಳಿ ಆ ಟೈಪ್ ಒಂದು ಮಾಡ್ಕೊಂಡು ಹೊಂಟಿದಾರೆ. ಅದಕ್ಕೆ ಇದೆಲ್ಲ ನಡೆಯುದಿಲ್ಲ. ಬೈಲಹೊಂಗಲ ನಾಡಿನ ಜನ ಅದೆಲ್ಲ ಒಪ್ಪುದಿಲ್ಲ ಅನ್ನುವಂಥ ಹೋರಾಟವನ್ನು ನಾವೆಲ್ಲ ಮಾಡೋದು. ಥ್ಯಾಂಕ್ ಯು. ಇವತ್ತಿನ ದಿನ ಮಹಂತೇಶ್ ಕೌಜಲ್ಗಿ ಅವರು ಬೈಲಹೊಂಗಲ ಶಾಸಕರು, ಅವರು 5 ಕೋಟಿ ರೂಪಾಯಿಗಳನ್ನು ತೊಗೊಂಬಂದು ಇಲ್ಲಿ ಚೆನ್ನಮ್ಮನ ಸಮಾಧಿಯಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಏನೋ ಯಾಕೋ ಗೊತ್ತಿಲ್ಲ, ರಾಯಣ್ಣನ ಅಭಿವೃದ್ಧಿ ಮಾಡಿದಾಗ ನಮ್ಮ ಮುಖ್ಯಮಂತ್ರಿಗಳು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಭವ್ಯವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಉದ್ಘಾಟನೆ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇಲ್ಲಿ ಶಾಸಕರು 5 ಕೋಟಿ ರೂಪಾಯಿ ತೊಗೊಂಬಂದು ಸರಿಯಾಗಿ ಕೆಲಸ ಮಾಡಿದಾರೋ ಇಲ್ಲೋ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ನೋಡಿದಾಗ ಅದು 5 ಕೋಟಿ ರೂಪಾಯಿ ವಿಲೇವಾರಿ ಆಗಿಲ್ಲ ಅಂತ ನಮಗನ್ನಿಸ್ತಾ ಇದೆ. ಇವತ್ತು ಅವ್ಯವಹಾರ ಆಗಿದ್ದಕ್ಕನ ಇವರು ನಡು ದಾರಿಯಲ್ಲಿ ಹೋಗುವಂಥ ಒಬ್ಬರು ಮಂತ್ರಿಯನ್ನು ಕರ್ಕೊಂಡ್ಬಂದು ಇದನ್ನು ತರಾತುರಿಯಲ್ಲಿ ಬರೀ ರಿಬ್ಬನ್ ಕಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮತ್ತು ರಿಬ್ಬನ್ ಕಟ್ ಮಾಡಿ ಹೋಗಿಬಿಟ್ರೆ ಇಲ್ಲಿ ಒಂದು ಭಾಷಣ ಇಲ್ಲ, ಒಂದು ಕಾರ್ಯಕ್ರಮ ಇಲ್ಲ, ನಾವು ಅಭಿವೃದ್ಧಿ ಮಾಡಿದ್ವು ಅನ್ನುವಂಥದ್ದು ಜನರಿಗೆ ಗೊತ್ತಾಗಿಲ್ಲ. ಮತ್ತು ಇಲ್ಲಿರುವಂಥ ಬೈಲಹೊಂಗಲ ನಾಡಿನ ಯಾವ ಸ್ವಾಮೀಜಿಗಳನ್ನು ಕೂಡ ಕರೆದಿಲ್ಲ, ಜೊತೆಗೆ ಮಾಧ್ಯಮದವ್ರಿಗೂ ಕೂಡ ಯಾವುದೋ ವಿಷಯನ ತಿಳಿಸಿಲ್ಲ, ಕನ್ನಡ ಪರ ಸಂಘಟನೆಗಳನ್ನು ಕೂಡ ಕರೆದು ಈ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿಲ್ಲ. ನಾವು ನೇರ ಆರೋಪ ಮಾಡ್ತಾಯಿದ್ದೀವಿ, ಇಲ್ಲಿ ಅವ್ಯವಹಾರ ಆಗಿದೆ, ಇದನ್ನು ತನಿಖೆ ಮಾಡಬೇಕನ್ನೋದು ನಮ್ಮ ಉದ್ದೇಶ. ಜೊತೆಗೆ ಮರು ಕಾರ್ಯಕ್ರಮ ಮಾಡಿ ಇದನ್ನು ಉದ್ಘಾಟನೆ ಮಾಡಬೇಕು. ಯಾಕಂದರೆ ಸಂಗೊಳ್ಳಿ ರಾಯಣ್ಣಗೆ ಯಾವ ಥರ ನೀವು ಗೌರವವನ್ನು ಕಟ್ಟಿದಿರಿ, ಚೆನ್ನಮ್ಮಗೂ ಕೂಡ ತಾವು ಗೌರವ ಕೊಡಬೇಕನ್ನೋದು ನಮ್ಮ ಆಸೆ. ಎಷ್ಟು ಕೋಟಿ ಅನುದಾನ? 5 ಕೋಟಿ ರೂಪಾಯಿ ಅನುದಾನಗಳಾಗಿದೆ. ಬರೀ 5 ಕೋಟಿ ರೂಪಾಯಿದಲ್ಲಿ ಇಲ್ಲಿ 5 ನೋಡುವಂಥ ರಾಕ್ ಗಾರ್ಡನ್ಗಳು ಟೈಪ್ ಮಾಡಿದ್ದಾರೆ. ಆದರೆ ಅದಕ್ಕೆ ಹಿಂದಿನ ಸಾಕಷ್ಟು ಅನುದಾನ, ಯಾಕಂತಂದ್ರೆ ವಿಶ್ವನಾಥ್ ಪಾಟೀಲ್ರಿದ್ದಾಗೂ ಕೂಡ ಒಂದು 2-3 ಲಕ್ಷ ರೂಪಾಯಿ 2-3 ಕೋಟಿ ರೂಪಾಯಿಗಳನ್ನು ತರುವಂಥ ಕೆಲಸ ಮಾಡಿದರು. ಅವಾಗ ಇಲ್ಲಿ ಬಿಲ್ಡಿಂಗು ಆಗಿತ್ತು, ಕಂಪೌಂಡು ಆಗಿತ್ತು. ಅದ್ರ ಮೇಲೆ ಇಲ್ಲಿ ನೋಡಿದ ಕೂಡ ಇದು 5 ಕೋಟಿ ರೂಪಾಯಿ ಕೆಲಸ ಆಗಿಲ್ಲ ಅಂತೇಳಿ ನಮ್ಮ ಆರೋಪ ಇದೆ. ಶಿವಾನಂದ್ ಕೋಳ್ಕರ್.